ಚನ್ನಗಿರಿ ತಾಲೂಕಿನ ಬೆಳಲಗೆರೆಯಲ್ಲಿ ಶಾಂತಿ ಸಭೆ 41 ಜನರ ವಿರುದ್ಧ ಪ್ರಕರಣ ದಾಖಲು. ದೇವಸ್ಥಾನ ಪ್ರವೇಶ ವಿವಾದದ ಬಳಿಕ ಡಿಸಿಎಸ್ಪಿ ನೇತೃತ್ವದಲ್ಲಿ ಸೌಹಾರ್ದ ಕಾಪಾಡಲು ಮನವಿ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಬೆಳಲಗೆರೆ ಗ್ರಾಮದಲ್ಲಿ ದೇವಸ್ಥಾನ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಶುಕ್ರವಾರ ರಾತ್ರಿ ನಡೆದ ಗಲಾಟೆಯ ಹಿನ್ನೆಲೆಯಲ್ಲಿ ಶನಿವಾರ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಯ ನೇತೃತ್ವದಲ್ಲಿ ಗ್ರಾಮದ ದೊಡ್ಡಯ್ಯನ ದೇವಸ್ಥಾನದ ಆವರಣದಲ್ಲಿ ಶಾಂತಿ ಸಭೆ ನಡೆಯಿತು. ಘಟನೆಗೆ ಸಂಬಂಧಿಸಿದಂತೆ ಎರಡು ಸಮುದಾಯಗಳ ನಡುವೆ ಉಂಟಾದ ಘರ್ಷಣೆಯಲ್ಲಿ ಒಬ್ಬರು ಗಾಯಗೊಂಡಿದ್ದು ಅವರು ದಾವಣಗೆರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಪ್ರಕರಣ ಸಂಬಂಧದ ಬಸವಾಪಟ್ಟಣದ ಸಾಗರಪೇಟೆ ಪೊಲೀಸ್ ಠಾಣೆಯಲ್ಲಿ 41 ಜನರ ವಿರುದ್ಧ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಶಾಂತಿ ಸಭೆಯಲ್ಲಿ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶೇಖರ್, ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ದೂರು ದಾಖಲಾಗಿದ್ದು ಲಭ್ಯವಿರುವ ವಿಡಿಯೋ, ಛಾಯಾಚಿತ್ರ ಹಾಗೂ ಇತರೆ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದರು. ಗ್ರಾಮದಲ್ಲಿ ಯಾವುದೇ ಕಾರಣಕ್ಕೂ ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗುವಂತಹ ಘಟನೆಗಳು ಮರುಕಳಿಸಬಾರದು. ಮಳೆಗಾಲದ ಕೃಷಿ ಚಟುವಟಿಕೆಗಳ ಸಂದರ್ಭದಲ್ಲಿ ಗ್ರಾಮದಲ್ಲಿ ಶಾಂತಿ ಮತ್ತು ಸೌಹಾರ್ದದ ವಾತಾವರಣ ಕಾಪಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ಅವರು ಹೇಳಿದರು. ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುವ ಊಹಾಪೋಹ ಹಾಗೂ ಸುಳ್ಳು ಸುದ್ದಿಗಳಿಗೆ ಕಿವಿಗೊಡದೆ ಸಾರ್ವಜನಿಕರು ಸಂಯಮದಿಂದ ವರ್ತಿಸುವಂತೆ ಮನವಿ ಮಾಡಿದರು. ಜಿಲ್ಲಾಧಿಕಾರಿಯಾಗಿ ಗಂಗಾಧರ ಸ್ವಾಮಿ ಮಾತನಾಡಿ, ಸಾರ್ವಜನಿಕ ಧಾರ್ಮಿಕ ಸ್ಥಳಗಳು ಸೇರಿದಂತೆ ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರತಿಯೊಬ್ಬರಿಗೂ ಸಮಾನ ಅವಕಾಶವಿದೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ದೊಡ್ಡ ಗಲಾಟೆಯಾಗಿ ಪರಿವರ್ತಿಸದೆ ಗ್ರಾಮದಲ್ಲಿ ಸೌಹಾರ್ದದಿಂದ ಬದುಕಬೇಕೆಂದು ಕರೆ ನೀಡಿದರು. ಉಪವಿಭಾಗದ ಪೊಲೀಸ್ ಅಧಿಕಾರಿ ರುದ್ರಪ್ಪ ಉಜ್ಜನಕಪ್ಪ ಮಾತನಾಡಿ, ಸಂವಿಧಾನದ ಆಶಯದಂತೆ ಎಲ್ಲರಿಗೂ ಸಮಾನ ಹಕ್ಕುಗಳಿಂದ ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ಕಾನೂನುಬದ್ಧವಾಗಿ ತನಿಖೆ ನಡೆಸಲಾಗುವುದು. ತಪ್ಪಿತಸ್ಥರನ್ನು ಗುರುತಿಸಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಗ್ರಾಮದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಆದ್ಯತೆ ನೀಡುವ ಅಗತ್ಯವಿದ್ದು ಕಾನೂನು ಕೈಗೆತ್ತಿಕೊಳ್ಳುವವರ ವಿರುದ್ಧ ಯಾವುದೇ ಮುಲಾಜಿಲ್ಲದೆ ಕ್ರಮ ಜರುಗಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಎಚ್ಚರಿಸಿದರು. ಸಭೆಯಲ್ಲಿ ಚನ್ನಗಿರಿ ತಹಶೀಲ್ದಾರ್ ನಾಗರಾಜ ಸಂತೆಬೆನ್ನೂರು, ಸಿಪಿಐ ಮಲ್ಲಮ್ಮ ಚೌಬೆ, ಉಪವಿಭಾಗಾಧಿಕಾರಿ ಚನ್ನಪ್ಪ, ಬಸವಾಪಟ್ಟಣ ಪಿಎಸ್ಐ ಇಮಿಯಾಜ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಗ್ರಾಮದ ಹಿರಿಯರು ಹಾಗೂ 2 ಸಮುದಾಯಗಳ ಮುಖಂಡರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ NKS TV4 ದೇವರಾಜ್ ಕೆ, ನೆಲ್ಲಿಹಂಕಲು, ದಾವಣಗೆರೆ. ಸಮಸ್ಯೆ ಇನ್ನೂ ಆಗಿಲ್ಲ. ಅಜಾತುಗಳಿಗೆ ಆಗಿತ್ತು ಮಕ್ಕಳು ಮಾಡಿಕೊಂಡು ಕಾನೂನಿಂದ ಎಲ್ಲರಿಗೂ ಅವಕಾಶ ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಅದನ್ನು ಫೆಸಿಲಿಟಿ ತಗೊಂಡು ಹೋಗಿ ಬಳಸಿ ಇಲ್ಲಿ ಮಾಡಿದ್ದಾರೆ. ಗೌರ್ಮೆಂಟಿಂದ ಎಲ್ಲ ಅಧಿಕಾರಿಗಳು ಪ್ರಯತ್ನ ಮಾಡಿದ್ದಾರೆ. ಗೌರ್ಮೆಂಟ್ ಇಲ್ಲಿಯ ಸಮಸ್ಯೆ ಮಾಡಿ ಶಾಂತಿ ನಿರ್ತಕ್ಕೆ ಅವಕಾಶ ಮಾಡಿಕೊಟ್ಟು ಸಮಾಜ ಚಪ್ಪಾಳೆ ಹೊಡಿಬೇಕಾದ್ರೆ ಎರಡಕ್ಕೆ ಸೇರ್ಬೇಕು. ನೀವು ಅವರೆಲ್ಲ ಸೇರ್ಬಿಟ್ಟು ಸಮಾಜದಲ್ಲಿ ಒಂದೇ ಕೂಡ ತರ ಬಂದ್ಬಿಟ್ಟು ಖಂಡಿತವಾಗಿ ಆಗುತ್ತೆ. ಆಯ್ತಾ? ಅನ್ನೆಸೆಸರಿ ಮುಂದುವರ್ಸ್ಕೊಂಡು ಒಂದಕ್ಕೊಂದು ವೈಮನ್ ಇಟ್ಕೊಂಡ್ಬಿಟ್ಟು ನಾಳೆ ಯಾರು ಕೂಡ ನಿಮಗೆ ಸಮಾಜದಲ್ಲಿ ಕಚೇರಿ, ಜೈಲು, ಕಚೇರಿ ಅಂತಂದಾಗ ಬಹಳ ಕಷ್ಟ ಆಗುತ್ತೆ. ಬರ್ತಾಯ್ತಾ? ಬೇಡ. ಯಾಕಂದ್ರೆ ನಾವೆಲ್ಲ ಮಧ್ಯಮದವರು, ಯಾವುದೇ ತೊಂದರೆ ಆಗಬಾರ್ದು. ನಿಮಗೂ ಕೂಡ ತೊಂದರೆ ಆಗಬಾರ್ದು. ಸಮಾಜದಲ್ಲಿ ಶಾಂತಿ ಸಿಗುತ್ತೆ. ಇಂದ ಹಿರಿಯರೆಲ್ಲ ಮಾತು ತಿಳ್ಕೊಬೇಕು. ಮಾಡ್ಕೊಡಾಯ್ತಾ? ಬೇರೆ ಹೇಳ್ತಾರೆ ಯಾರಾದ್ರು? ಅದಕ್ಕೆ ಈಗ ಸಮಾಜಕ್ಕೆ ಅಡ್ಡಿ ಉಂಟು ಮಾಡಿದೆ. ಅದನ್ನ ಬಗೆಹರಿಸ್ಕೊಡ್ಬೇಕು ಅಂತ ಸಮಾಜ ಮಾಡಿದ್ದಾರೆ. ನೀವು ಮುಲಾಜಿಲ್ಲದೆ ಅವನ್ನ ತೆರವುಗೊಳಿಸ್ಬೇಕು. ಅವನ ಮೇಲೆ ಆದ್ರೆ FIR ಮಾಡಿ ಅಥವಾ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಒಂದು ಸಭೆಗೆ ಸ್ವಾಗತ. SP ಸಾಹೇಬರು ಸಭೆಗೆ ಊರಿನ ಗ್ರಾಮಸ್ಥರು, ಹಿರಿಯರು ಎಲ್ಲರಿಗೂ ಸಹಿತ ಸಭೆಗೆ ಆಹ್ವಾನಿಸಿ ಮುಂದಿನ ಕಾರ್ಯಕ್ರಮ ದಯಮಾಡಿ ಯಾರು ಮಾತಾಡಬೇಡಪ್ಪ. Gracias.
ಬನ್ನಿ ಅಣ್ಣ ಬನ್ನಿ ನೀವು ಅಲ್ಲ ಅವರು ಡಿ ಸಿ ಸರ್ ಯಾರು ಮಾತಾಡ್ಬೇಡ್ರಿ ಸುಮ್ಮನೆ. ಎಲ್ಲ ರೈತಾಪಿ ಜನಾಂಗ ಎಲ್ಲ ಮಧ್ಯಮ ವರ್ಗದವರಿದೆ. ಯಾವುದೇ ಕಾರಣಕ್ಕೂ ಮುಂದೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಭಂಗ ತರ್ತಕ್ಕಂಥ ವಿಚಾರಗಳು ಆಗಬಾರ್ದು. ಕಾನೂನು ಸುವ್ಯವಸ್ಥೆಗೆ ಭಂಗ ತರ್ತಕ್ಕಂಥ ವಿಚಾರ ಮುಂದುವರಿಬಾರ್ದು. ಅದಕ್ಕೋಸ್ಕರ ತಮ್ಮನ್ನು ಬಂದು ಮಾತಾಡಿ ಇದನ್ನು ಸರಿಪಡಿಸಲಾಗಿದೆ. ಅದ್ರ ಬಗ್ಗೆ ನಾವು ತನಿಖೆಯನ್ನು ಕೈಗೊಂಡು ಸಂಬಂಧಪಟ್ಟ ಕಾನೂನು ಕ್ರಮ ಜರುಗಿದ್ದೆವು. ಆದರೆ ಮುಂದೆ ಈ ಥರ ಘಟನೆಗಳು ಮರುಕಳಿಸಬಾರ್ದು. ಅದೇ ರೀತಿ ಎಲ್ಲ ನಮ್ಮ ಜಿಲ್ಲಾಡಳಿತ ಹುದ್ದೆ ಇದೆ. ಯಾವುದೇ ಕಾರಣಕ್ಕೂ ಅನ್ನೆಸೆಸರಿಯಾಗಿ ಊಹಾಪೋಹಗಳಿಗೆ ಮತ್ತು ಒಂದಿಷ್ಟು ಕಿಡಿಗೇಡಿಗಳು ಇದನ್ನೇ ಒಂದು ಅಡ್ವರ್ಟೈಸ್ ಮಾಡ್ಕೊಂಡ್ಬಿಟ್ಟು ಬೇರೆ ಥರ ಅದಕ್ಕೆ ರೂಪ ಕೊಡೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಅದಕ್ಕೆ ಯಾವುದು ಕಿವಿಗೊಡಬೇಡಿ. ಯಾಕಂದರೆ ಇಲ್ಲಿರೋರು ನೀವು ಆಯಿತಾ, ಗೌರ್ಮೆಂಟಿಗೆ ನೀವು ಇರ್ತಾರೆ ತಾನೇ, ಇಲ್ಲಿ ಗ್ರಾಮ ತಿರುಗಬೇಕು ತಾನೇ, ಇಲ್ಲ ಅಧಿಕಾರಿಗಳು ಬರ್ತಾರೆ, ಒಂದೊಂದು ವರ್ಷ ಇರ್ತಾರೆ, ಹೋಗ್ತಾರೆ. ಬಟ್ ಏನಂದರೆ ಗ್ರಾಮದಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಸಿಕೊಳ್ಳುವುದರಲ್ಲಿ ನಿಮ್ಮ ಸರ್ಕಾರ ಭಾಳ ಇಂಪಾರ್ಟೆಂಟ್. ನಾವೆಲ್ಲರೂ ಒಂದೇ ಆಯಿತಾ. ಸಂವಿಧಾನದಲ್ಲೇ ಎಲ್ಲ ಹೇಳ್ಬಿಟ್ಟಿದೆ. ಇರ್ತಕ್ಕಂಥದ್ದು ಸಂವಿಧಾನದಲ್ಲಿರ್ತಕ್ಕಂಥದ್ದು ಎಲ್ಲರೂ ಒಂದೇ, ಎಲ್ಲರಿಗೂ ಕೂಡ ಸಮಾನ ಅವಕಾಶವನ್ನು ಸಂವಿಧಾನ ಕಲ್ಪಿಸಿಕೊಟ್ಟಿದೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಸಹಕರಿಸಬೇಕು. ಅನ್ನೆಸೆಸರಿಯಾಗಿ ಯಾವುದೋ ಒಂದು ಮಾತು ತಿಳ್ಕೊಂಡ್ಬಿಟ್ಟು ಯಾವುದೋ ಇದು ತಿಳ್ಕೊಂಡು ಸಮಾಜದಲ್ಲಿ ಹೊಡಿತಕ್ಕಂಥ ಕೆಲಸ ಮಾಡಿ ಜೋಡಿಸ್ತಕ್ಕಂಥ ಕೆಲಸ ಅನ್ನೋದು ಇವತ್ತಿನ ಬಂದಿದ್ದೇವೆ. ಯಾವುದೇ ಕಾರಣಕ್ಕೂ ನೀವು ಬೇರೆ ಬೇರೆ ಏನೋ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾಗಿದೆ ನಾವು ಎಲ್ಲ ಕುಲಂಕುಷವಾಗಿ ವಿಚಾರಣೆ ಮಾಡ್ತೇವೆ. ಹೆಂಗೆ ಸ್ಟಾರ್ಟ್ ಆಯಿತು, ಯಾರು ಏನೇನು ಮಾಡಿದರು, ಯಾರ್ಯಾರು ಏನೇನು ಕಾನೂನು ಕೈಗೆತ್ತಿಕೊಂಡಿರ್ತಾರೆ, ಎಲ್ಲ ರೀತಿಯ ತನಿಖೆ ಮಾಡಿ ನಾವು ಕ್ರಮ ತಗೊಳ್ತೇವೆ. ಅರ್ಥ ಆಯ್ತಾ? ಏನಾದರೂ ಸಮಸ್ಯೆಗಳಿದ್ರೆ ಏನಾದರೂ ಹೇಳಿ ನಮ್ಮ ಡಿ ಸಿ ಸರ್ ನಾವು ಪರಿಹರಿಸಕ್ಕೆ ಇದು ಮಾಡ್ತಾ ಇದ್ದ. ಇವತ್ತಿನ ಸಭೆ ನಾವು ತಂದಿದ್ದ ಉದ್ದೇಶ ಅಂತಂದರೆ ಇವತ್ತು ಬಂದಿದ್ದೆವು, ಏನಾಗಿದೆ ಅಂತ ಹೇಳಿ ಪ್ರಾಥಮಿಕವಾಗಿ ಏನಾಗಿದೆ ಅಂತ ತಿಳ್ಕೊಂಡು ಮುಂದಿನ ದಿನಗಳು ಈ ಥರ ಘಟನೆಗಳು ಮರುಕಳದಂತೆ ಏನು ಮುಂಜಾಗ್ರತಾ ಕ್ರಮಗಳು ಕೈಗೊಂಡು ವಿಚಾರ ಮಾಡೋಕ್ಕೆ ಬಂದಿದೆ ಅಂತ. ಆಯಿತಾ? ಏನಾದರೂ ಸಮಸ್ಯೆ ಇದ್ರೆ ಅವ್ರು ಹೇಳ್ತಾ ಇರಿ, ನಾನು ಆಮೇಲೆ ಡಿ ಸಿ ಸರ್ ಮಾತಾಡ್ತೀನಿ. ಹೆಚ್ಚಿಗೆ ಮಾತಾಡೋದಿಲ್ಲ. ನೀವು ಜಾಸ್ತಿ ಮಾತಾಡ್ತೀರಿ ಅಂದ್ರೆ ನಾವು ನಮ್ಮ ಕೆಲಸ ಮಾಡ್ಬೇಕಾಗುತ್ತೆ. ಮಳೆ ಬರ್ತಾ ಇದೆ, ಬೆಳೆ ಮಾಡಿಕೊಂಡು ಏನು ಕೋಟಿಗಟ್ಟಲೆ ದುಡ್ಡು ಇಟ್ಟಿದ್ದೀರಾ ಕೋರ್ಟ್ ಕಚೇರಿ ಬೆಳೆಯಕ್ಕೆ? ಕೋಟಿಗಟ್ಟಲೆ ದುಡ್ಡು ಇಟ್ಟಿದ್ದೀರೇನ್ರಿ? ಎಲ್ಲರೂ ಹೊಟ್ಟೆಪಾಡಿಗೆ ಬರ್ತಿರೋ ಜನ ನಿಮ್ಗೆ ಇದೇ ಹೆಚ್ಚಾಗೋಯ್ತಾ? ಈಗ ತಿರುಪತಿಗೆ ಹೋಗ್ತೀರಿ, ಯಾರು ಅಂತ ಎಣ್ಸ್ಬಿಟ್ಟು ಒಳಗಡೆ ಬಿಡ್ತಾರ ನಿಮಗೆ? ಏನ್ರಿ ಯಜಮಾನ್ರೆ, ಏನ್ರಿ ಯಜಮಾನ್ರೆ, ಮಂಜುನಾಥ ಸ್ವಾಮಿಗೆ ಹೋಗ್ತಾರೆ, ಎಲ್ಲಾರು ಎಣ್ಸ್ಬಿಟ್ಟು ಮತ್ತೆ ಹಾಗಾಗಿ ಅರ್ಥ ಆಯ್ತಲ್ಲ, ಮುಗಿಸೋದಾಯ್ತಲ್ಲ. ಅದಕ್ಕೆ ಹೇಳ್ತಾ ಇರೋದು, ನಾವಿಬ್ರು ಏನಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ಗಂಭೀರತೆ ಅರ್ಥ ಮಾಡ್ಕೊಳ್ಬೇಕು. ನೀವು ಇದೇ ರೀತಿ ಏನೋ ಮುಂದೆ ಮುಂದುವರ್ಸ್ಕೊಂಡು ಹೋದ್ರೆ ನಾವಂತೂ ಸುಮ್ಮನೆ ಅಂತ ಕುದುರಕ್ಕೆ ಆಗೋದಿಲ್ಲ. ನಾವು ಮಾಡೋದಕ್ಕೆ, ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ, ಇನ್ನು ಒಳ್ಳೆ ಕೆಲಸ ಮಾಡೋದಕ್ಕೆ 100 ಕೆಲಸಗಳಿದಾವೆ ನಮಗೆ. ಇದೇ ಕೆಲಸ ಮಾಡ್ಕೊಂಡು ಕೂತ್ಕೊಳ್ಳೋಣ ನಾವು. ಈಗ ನೋಡಿ, ಎಮರ್ಜೆನ್ಸಿ ನಾಳೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಇದೆ, ನಾವು ಅದನ್ನ ನೋಡ್ಬೇಕು. ಅನ್ನ ಮಾರ್ಗ ನೋಡ್ರಿ ಅಂತ ಹೇಳಿದ್ರೆ ಬರೀ ನೀವೆಲ್ಲ ಈ ಕೆಲಸಗಳು ಮಾಡ್ಕೊಂತ ಇದ್ರೆ ಊರಿನಲ್ಲಿ ಅವ್ರು ಯಾರಿದ್ದಾರೆ ಕಿಡಿಗೇಡಿ ಬಿಟ್ಟು ಅವ್ರನ್ನಂತೂ ಬಿಡಬೇಡಿ. ಸರಿಯಾದ ಪಾಠ ಆಗ್ಬೇಕು. ಸೊ ಹಾಗಾಗಿ ಇದು ತರವಲ್ಲ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ಊರಿಂದನೇ ಪ್ರಾರಂಭ ಆಗ್ಬೇಕು. ಗೊತ್ತಾಯ್ತಾ? ತಲಾಕ್ ಅನ್ನೋದು ಮಾತಾಡೋದಲ್ಲ. ಏನಯ್ಯ, ಏನ್ ನಿನ್ನ ಹೆಸರು? ಹೋಗಿ ಬಂದಿದ್ದೀನಿ ಮಾತಾಡ್ಸ್ಕೊಂಡು. ಏನೋ ಹೆಚ್ಚು ಕಮ್ಮಿ ಆಗಿದ್ರೆ ಆಯ್ತು, ಈಗೇನೋ ಹೊಡ್ತಾ ಬಿದ್ದಿದ್ದಕ್ಕೆ ಸರಿ ಹೋಯ್ತಪ್ಪ. ಏನ್ ಜೀವ ಹೋಗಿದ್ರೆ ಮಾನಹಾನಿ ಆಗಿದ್ರೆ ಏನ್ ಮಾಡ್ತೀರ? ತಗೊಂಡ್ಬರ್ತೀರ ಅವನ್ನ ಜೀವನ? ಹಾಗಾಗಿ ಇದೇ ಕೊನೆ. ಕಿಡಿಗೇಡಿಗಳಂತೂ ಬಿಡಬೇಡ್ರಿ ನೀವು. ಗೊತ್ತಾಯ್ತಾ? ಐಡೆಂಟಿಫಿಕೇಶನ್ ಮಾಡಿ. ಇದಲ್ಲದೆ ಬೇರೆ ಯಾವ ತರಗತಿ ತೆಗಿರಿ ಹೇಳ್ತೀನಿ. ಎಲ್ಲ ಒಂದ್ಸರಿ ನಮ್ಮದು ಕಣ್ಣು ಬಿತ್ತಂದ್ರೆ ಮುಗೀತು. ಅವ್ನು ಯಾವ ವಾಟ್ಸಾಪ್ ಕೂಡ ಹೋಗಿ ತೆಗಿರಿ ಹೇಳ್ತೀನಿ. ಎಲ್ಲ ಎಲ್ಲ ರೇಟ್ ಏನೇನಾಗಿತ್ತು
ಸಾಕು ನೀವು ಮಾತಾಡಿ ಕೂತ್ಕೊಳ್ಳಿ ಸಾಕು ನೀವು ಮತ್ತೆ ಇನ್ನೊಂದು ಕೇಳಿ ಕೂತ್ಕೊಳ್ಳಿ ಸಾಕು ಕೂತ್ಕೊಳ್ಳಿ. ಆಯ್ತು, ಎಲ್ಲರೂ ಅವಕಾಶ ಕೊಟ್ಟಿದೆ, ಎಲ್ಲ ಎಲ್ಲರೂ ಅವಕಾಶ ಮಾಡಿದ್ರೆ ನನ್ನ ಕೇಳಿದ್ರೆ ನಾಳೆ ಆಗ್ಬೋದು, ಈ ಕ್ಷಣದಿಂದ ಆಗ್ಬೋದು. ಈ ಊರಲ್ಲಿ ಏನಾದ್ರು ಕಂಪ್ಲೇಂಟ್ ಬಂದ್ರು ನಾನಂತೂ ಸುಮ್ಮನೆ ಇರೋದಿಲ್ಲ. ನಾನು ಮಾಡೋದಕ್ಕೆ 100 ಕೆಲಸ ಇದೆ, ಒಳ್ಳೆ ಕೆಲಸಗಳು. ನನಗೆ ಸಿಟ್ಟು ಬಂದಿದೆ. ನಾನು ಈ ಊರಿಗೆ ಬಂದು ಸ್ಕೂಲ್ ಎಷ್ಟು ಚಂದ ಕಟ್ಸಿದಿರಿ ಅಂತ ಹೇಳಿ ಸ್ಕೂಲ್ ನೋಡ್ಕೊಂಡು ಹೋಗಿದ್ದೀನಿ. ಈ ಸ್ಕೂಲ್ ನಾ ಮಾದರಿ ಮಾಡ್ಬೇಕು ಅಂತ ಹೇಳಿ ನಾನು ಬೇರೆಯವ್ರಿಗೆಲ್ಲ ಹೇಳ್ಕೊಂಡು ಬರ್ತಾ ಇದ್ದೀನಿ. ಅಂತ ಕೆಲ್ಸಗಳು ಬಿಟ್ಬಿಟ್ಟು ಸ್ಮಶಾನಕ್ಕೆ ಅಡ್ಡ ಹಾಕ್ದೆ, ದೇವಸ್ಥಾನಕ್ಕೆ ಅಡ್ಡ ಹಾಕ್ದೆ, ದಾರಿಗೆ ಅಡ್ಡ ಹಾಕ್ದೆ. ಏನ್ ಇದೇ ಕೆಲಸ ನಾವು ಮಾಡಕ್ಕಿರೋದು? ಸಾಹೇಬ್ರೆ, ಅವ್ರು ಯಾರಿದ್ದಾರೆ ಬಿಡ್ಬೇಡ್ರಿ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಾನು ಬೆಳಗ್ಗೆ ದೇವಸ್ಥಾನ ಬಂದಾಗ ಕೂಡ ಹೇಳಿದ್ದೆ ನಿಮ್ಗೆಲ್ಲರಿಗೂ, ಎಲ್ಲರೂ ಕೂಡ ಯಾವುದೇ ಸಾರ್ವಜನಿಕ ಸ್ಥಳ ಇದೆ ಎಲ್ಲರಿಗೂ ಸಮಾನವಾಗಿರ್ಬೇಕು ಅಂತ ಹೇಳಿ. ಅದೇ ರೀತಿ ಸಾಹೇಬರು ಕೂಡ SP ಸಾಹೇಬರು DC ಸಾಹೇಬರು ಕೂಡ ಅದನ್ನೇ ಹೇಳಿದ್ದಾರೆ. ನೀವೆಲ್ಲರೂ ಕೂಡ ಇದೇನು ಸಂವಿಧಾನದಲ್ಲಿ ಎಲ್ಲರೂ ಸಮಾನ ಅದೇ ರೀತಿಯನ್ನು ಕಾಪಾಡ್ಕೋಬೇಕು. ನಾ ಬೆಳಗ್ಗೆ ನೀವೆಲ್ಲ ಹಿರಿಯರು ಕೂಡ ಮಾತಾಡಿದ್ದೀನಿ. ಆ ರೀತಿ ಯಾರ್ಯಾರು ತಪ್ಪು ಮಾಡಿದ್ದಾರೆ ಎಲ್ಲರೂ ನಾವು ಗುರುತಿಸ್ತೀವಿ, ಮಾಡ್ತೀವಿ. ಅದಕ್ಕೆ ಯಾರು ಆಟ ಬಂದ್ರೆ ಯಾರನ್ನೂ ಬಿಡಲ್ಲ. ಈಗ ನಾವು ಒಂದ್ಸರಿ ಹೇಳಿದ್ರಲ್ಲ ಸಾಹೇಬ್ರಿಗೆ, ಆ ರೀತಿ ದೃಷ್ಟಿ ಬಿತ್ತು ಅಂದ್ರೆ ಅದು ಆಯ್ತು ಅಂತಾನೆ ಅರ್ಥ. ಅದಕ್ಕೆ ಯಾರೇ ಕೂಡ ಆ ರೀತಿ ಯಾವುದು ಪೆಲಾಟಿಗಳು ಮಾಡಕ್ ಹೋಗ್ಬೇಡಿ. ಏನೇ ಸಾಕ್ಷಿಗಳಿದ್ರೆ, ಯಾರ ಹತ್ರ ವಿಡಿಯೋಗಳಿದ್ರೆ ದಯವಿಟ್ಟು ನಮಗೆ ಕೊಡಿ. ನಾವೆಲ್ಲ ಸಾಕ್ಷಿ ಸಂಗ್ರಹ ಮಾಡ್ತೀವಿ. ಯಾರ್ಯಾರು ನಿಮ್ಮ ಹತ್ರ ವಾಟ್ಸಪ್ ಅಲ್ಲಿ ಇದೆ, ಎಲ್ಲ ಇದೆ, ದಯವಿಟ್ಟು ಅವ್ನು ಕೊಡಿ. ನಾವು ಕಾನೂನುಬದ್ಧವಾಗೆಲ್ಲ ನಾವು ಸೀಸ್ ಮಾಡ್ತೀವಿ, ಎಲ್ಲಾನು ಅರೆಸ್ಟ್ ಮಾಡ್ತೀವಿ. ಕಾನೂನುಬದ್ಧವಾಗಿ ಏನ್ ಕ್ರಮ ತಗೋಬೇಕು ಎಲ್ಲ ತಗೋತೀವಿ. ನೀವೇ ಅವ್ರು ಹಂಗಂದ್ರು ಹಿಂಗಂದ್ರು ಅಂತ ಹೇಳಿ ನೀವೇ ನಿಮ್ಮ ಕೈ ಕಾನೂನು ತೊಗೊಳ್ಳೋದು ಯಾವುದೂ ಅವಕಾಶ ಇಲ್ಲ. ಏನೇ ಇದ್ರು ನಮ್ಮ ಇಲಾಖೆಗಳಿಗೆ ನಾವು ಇರ್ತೀವಿ, ರೆವಿನ್ಯೂ ಎಲ್ಲ ರಿಪೋರ್ಟ್ ಮಾಡಿ ಅದನ್ನ ಸಂಬಂಧಪಟ್ಟ ಕ್ರಮ ತಗೋತೀವಿ. ನೀವೇ ಮಾತಾಡೋದು ನಾ ಹಂಗ ಅನ್ಕೊಂಡೆ ಹಿಂಗ ಅನ್ಕೊಂಡೆ ಗಾಳಿ ಸುದ್ದಿಗೆ ಅವಕಾಶ ಕೊಡಕ್ ಹೋಗ್ಬೇಡಿ. ಎಲ್ಲ ಹಳ್ಳಿ ಜನ ಇದೀರಾ. ಈಗ ಏನೇ ಕೆಲಸಗಳಿದೆ, ಸಾಕಷ್ಟು ಕೃಷಿ ಕೆಲಸಗಳಾಗ್ತಾ ಇದೆ. ಅದಕ್ಕೆ ಆ ರೀತಿ ಏನೇ ಮಾಹಿತಿಗಳು ಬಂದ್ರು ದಯವಿಟ್ಟು ನಮ್ಮ ಇಲಾಖೆಗಳಿಗೆ ಮಾಹಿತಿ ಕೊಡಿ. ಅದಕ್ಕೆ ಇವತ್ತು ಮಾನ್ಯ SP ಸಾಹೇಬರು DC ಸಾಹೇಬರು ಕೂಡ ಎಲ್ಲ ತಮ್ಮ ಕೆಲಸಗಳನ್ನ ಎಷ್ಟೋ ಇಂಪಾರ್ಟೆಂಟ್ ಇದ್ರು ಕೂಡ ಊರಿನ ಈ ಒಂದು ಸಮಸ್ಯೆಗೆ ಪರಿಹಾರ ನೀಡಬೇಕು ಅಂತ ಹೇಳಿ ಬಂದಿದ್ದಾರೆ. ಅದಕ್ಕೆ ಗ್ರಾಮಸ್ಥರ ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ಮಾನ್ಯ DC ಸಾಹೇಬರಿಗೆ, ಮಾನ್ಯ SP ಸಾಹೇಬರಿಗೆ, AC ಅವರಿಗೆ, ಸೋಷಿಯಲ್ ವೆಲ್ಫೇರ್ ಆಫೀಸರ್, ತಹಶೀಲ್ದಾರ್ ಅವರಿಗೆ, ಎಲ್ಲ ಇಲಾಖೆಗೂ ಕೂಡ ಬಂದಿದ್ದೀವಿ. ಎಲ್ಲರೂ ಕೂಡ ನಿಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ಎಲ್ಲ ಗಂಟೆ ಬರ್ತಾವ್ರಿ. ಎಲ್ಲ ಹಾಕೊಂಡ್ಬಿಟ್ಟು ಅದು ಹಂಗಾಯ್ತು ಹಿಂಗಾಯ್ತು ಅಂತ ಬಿಟ್ಟು ಜಾತಿ ಎಲ್ಲ ಅರ್ಥ ಮಾಡ್ಕೊಳ್ಳಿ. ಈಗ ಗಮನಕ್ಕೆ ತಂದಿದ್ದೀರಿ, ಅದ್ರ ಬಗ್ಗೆ ಕ್ರಮ ಇತ್ತು. FIR ಮಾಡ್ರಿ. ಅವನೇ ಸ್ಮಶಾನ ಒತ್ತುವರಿ ಮಾಡಿಲ್ಲ. ಇದೇ ಕಾರಣ ಹಾಕ್ರಿ ಅವನಿಗೆ. ಇವತ್ತು ನಮ್ಮ ಗ್ರಾಮಕ್ಕೆ ನಿನ್ನೆ ನಡೆದಿರತಕ್ಕಂಥ ಒಂದು ಅತ್ಯಾಚಾರದ ವಿಚಾರಕ್ಕೆ ಇವತ್ತು ಸರ್ಕಾರನೇ ಇಲ್ಲಿ ಬಂದಿದೆ. DC ಸಾಹೇಬರು ಮತ್ತು ಇದು SP ಶೇಖರ್ ಸಾಹೇಬರು, ನಮ್ಮ ತಹಸೀಲ್ದಾರ್ ಅವರು ಎಲ್ಲ ಬಂದಿದ್ದಾರೆ. ಈಗ SP ಶೇಖರ್ ಸಾಹೇಬರು ಹೇಳಿದ ರೀತಿಯಲ್ಲಿ ಶಾಂತಿ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಹೋಗ್ಬೇಕು. ಮೊದಲಿಂದಲೇ ಹೆಂಗ್ ಬಂದಿದ್ರು ಆ ಥರ ಹೋಗ್ಬೇಕು. ಘಟನೆಗಳು ನಡೀಬಾರ್ದು ಅನ್ನೋ ಅಭಿಪ್ರಾಯ ಏನು ಹೇಳಿದಾರಲ್ಲ ಸಾಹೇಬರು, ಅದನ್ನ ನಾವು ಜಾತ್ಯತೀತವಾಗಿ ಎಲ್ಲರೂ ಸ್ವಾಗತ ಮಾಡಬೇಕು. ಯಾಕೆ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಇದು ಒಂದಿನದ ಸಮಸ್ಯೆ ಅಲ್ಲ. ಸಾಹೇಬ್ರು ಹೇಳಿದ ಪ್ರಕಾರ ಎಲ್ಲರಿಗೂ ಹಕ್ಕಿದೆ, ಸಂವಿಧಾನದ ಪ್ರಕಾರ ಎಲ್ಲರಿಗೂ ಹಕ್ಕಿದೆ. ಆದ್ರೆ ಊರಲ್ಲಿ ಪರಂಪರೆಗಳನ್ನೇನು ಇಟ್ಕೊಂಡು ಇಲ್ಲಿವರೆಗೂ ಪ್ರತಿಯೊಬ್ರು ಅವ್ರ ಬಾಬು ಏನ್ ಮಾಡ್ಕೊಂತ ಬಂದಿದಾರೋ ಹಂಗೆ ನೆಟ್ಕೊಂಡು ಹೋಗಂದ್ರಪ್ಪ ಅನ್ನೋ ಅಭಿಪ್ರಾಯನ ಸಾಹೇಬ್ರು ವ್ಯಕ್ತಪಡಿಸಿದ್ದಾರೆ. DC ಸಾಹೇಬರು ಅದೇ ಮಾತು ಹೇಳಿದ್ದಾರೆ. ಆ ದೃಷ್ಟಿಯಿಂದ ಮನುಷ್ಯ ಶಾಶ್ವತವಾಗಿ ಯಾರು ನಾವು ಇಲ್ಲಿ ಇರಲ್ಲ. ಎಲ್ಲಿವರೆಗೂ ಇರ್ತವೋ ಅಲ್ಲಿವರೆಗೂ ಒಂದು ಅಣ್ಣ ಒಂದು ತಂದೆ ತಾಯಿ ಮಕ್ಕಳಾಗಿ ಸಹಭಾಗಿತ್ವದಲ್ಲಿ ನಾವು ಬದುಕಬೇಕೇ ಹೊರತು ವೈಷಮ್ಯ ಮತ್ತು ದ್ವೇಷ, ಅಸೂಯೆ ಅದರಿಂದ ಯಾವ ರೀತಿಯೂ ನಮಗೆ ಫಲಿತಾಂಶ ಸಿಗೋದಿಲ್ಲ. ಆ ದೃಷ್ಟಿಯಿಂದ ಇವತ್ತು ಇಲ್ಲಿ ಸರ್ಕಾರನೇ ಬಂದತಿ. ಸರ್ಕಾರದಲ್ಲಿ ಏನು ಆದೇಶ ಕೊಡ್ತಾರೋ ನಾವೆಲ್ಲರೂ ಭದ್ರಾಗಿ
ಶಾಂತಿ ನೆಲೆಸ್ಕೊಂಡು ನಾವು ಓಟ್ ಅಂತಂದ್ರೆ ಜಾತಿ ಹಾಕಿರೋದ್ರೆ ಜಾತಿ ಐತಿ, ಒಂದು ಹೆಣ್ಣು ಒಂದು ಗಂಡು ಅಷ್ಟೇ ಜಾತಿ ಇರೋದು. ದಯಮಾಡಿ ಸುಮ್ಮರಮ್ಮ ದಯಮಾಡಿ ಕೈ ಮುಗಿದು ಕೇಳ್ಕೊಂತೀನಿ, ಎಲ್ಲರೂ ನನ್ನ ಗ್ರಾಮದವರು ಎಲ್ಲರೂ ಮಣ್ತಂಬ್ಳಯ್ಯ. ಆ ದೃಷ್ಟಿಯಿಂದ ಇಲ್ಲಿ ಯಾರ ಪರ ಪಕ್ಷ ವಿಚಾರ ಮತ್ತೊಂದು ಏನೂ ಇಲ್ಲ. ದಯಮಾಡಿ ಮುಂದೆ ನಾವು ಇಲ್ಲಿವರೆಗೆ ಹೆಂಗೆ ನೆರಕ ಬಂದದವೋ ಆ ರೀತಿ ಹೋಗಕ್ಕೆ ನೀವೆಲ್ಲ ಗ್ರಾಮಸ್ಥರು ಹಿರಿಯರು ಮುಖಂಡರುಗಳು ಅವಕಾಶ ಮಾಡಿಕೊಡ್ಬೇಕು ಅಂತ ಸರ್ಕಾರದ ಮೇರೆಗೆ ಅವರಲ್ಲಿ ನನ್ನ ಗ್ರಾಮದ ಪರವಾಗಿ ಹವಾಲು ಹೇಳ್ತೀನಿ. ಸಾಹೇಬ್ರೆ ಬಂದಿದ್ದೀರಿ, ಮುಂದೆ ಮರುಕಳಿಸದ ರೀತಿಯಲ್ಲಿ ದಯಮಾಡಿ ಇದನ್ನು ಸರಿ ಮಾಡಿ ಹೋಗ್ಬೇಕು ಎಂದು ತಮ್ಮಲ್ಲಿ ನಾನು ಗ್ರಾಮಸ್ಥರ ಪರವಾಗಿ ವಿನಂತಿಸ್ತಾ ಇದ್ದೇನೆ. ಗೊತ್ತಿದೆ